ನಾಮಕ್ಕೆ ಸ್ತೋತ್ರವಾಗಲಿ. ಮಹೋನ್ನತದಲ್ಲಿ ವಾಸಿಸುತ್ತಿರ್ತಕ್ಕಂಥ ಪರಮೋನ್ನತನಾದಂಥ ದೇವರು, ಜೀವ ಸ್ವರೂಪನಾದಂಥ ದೇವರು, ಸಮಸ್ತ ಜೀವರಾಶಿಗಳಿಗೆ ಆಧಾರ ಸಂಭೂತನಾಗಿರುವಂತ ಆ ಪರಲೋಕದಲ್ಲಿರುವಂತಹ ದೇವರು ನಮ್ಮೊಬ್ಬೊಬ್ಬರನ್ನ ತನ್ನ ನಿತ್ಯ ಜೀವಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ನಿತ್ಯ ಜೀವದ ದೇವರು, ನಿತ್ಯತ್ವದ ದೇವರು, ನಿತ್ಯ ಜೀವ ಕೊಡುವಂತ ದೇವರು ನಿನ್ನ ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತಿಯ ಜೀವಿತಕ್ಕೆ ಕಾಲಿಟ್ಟಿರುವಂತ ನಾವು ಅದ್ಭುತವಾದಂತ ಒಂದು ಜೀವಿತವನ್ನ ಜೀವಿಸ್ತಾ ಇದ್ದೇವೆ, ಅತಿಶಯವಾದಂತ ಜೀವಿತವನ್ನ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನನ್ನ ಪ್ರಸಂಗ ಇನ್ನು ಉಲ್ಲಿಲ್ಲದ ಪ್ರಸಂಗವಾಗಬಾರದು, ನನ್ನ ಪ್ರಸಂಗ ಶಕ್ತಿಯುತವಾದ ಪ್ರಸಂಗವಾಗಬೇಕು. ಜನರ ಮನೋಭಾವನೆಗಳನ್ನ ತಿದ್ದಿ ಸ್ನಾನಿಕನಾದ ಯೋಹಾನನಾಗೆ ಕ್ರಿಸ್ತನ ಕಡೆಗೆ ತಿರುಗಿಸುವಂತ ಪ್ರಸಂಗ ನನ್ನ ಪ್ರಸಂಗವಾಗಬೇಕು. ಹಲ್ಲೆಲೂಯಾ. ನನ್ನ ಜೀವಿತ, ನನ್ನ ಪ್ರಸಂಗದ ಜೀವಿತ, ನಾನು ಸಾರುವಂತ ವಾಕ್ಯ ಜನರನ್ನ ದೈವತ್ವದ ಕಡೆಗೆ ನಡೆಸುವಂತ ವಾಕ್ಯವಾಗಬೇಕು. ಜನರ ಮನೋರಂಜನೆಗೆ ನಾನು ಪ್ರಸಂಗಿಸಿದರೆ, ಜನರ ಇಚ್ಛೆಗೆ ಪ್ರಸಂಗಿಸಿದರೆ, ಜನರ ಮನೋಲ್ಲಾಸಗಳಿಗೆ ಪ್ರಸಂಗಿಸಿದರೆ, ಜನರ ಶಿಲ್ಲೆಗಳಿಗೆ ನಾನು ಪ್ರಸಂಗಿಸಿದರೆ ಇನ್ನು ನಾನು ಕ್ರಿಸ್ತನ ದಾಸನಲ್ಲ. ಹಲ್ಲೆಲೂಯಾ. ನಾನು ಕ್ರಿಸ್ತನ ದಾಸನಾಗಿ ಜನರನ್ನ ಕ್ರಿಸ್ತನ ಮಹಿಮೆ ಕಡೆಗೆ ಸೇರಿಸುವಂತ ಪ್ರಯತ್ನ ನನ್ನದಾಗಬೇಕು. ಕ್ರಿಸ್ತನ ಆ ಒಡಂಬಡಿಕೆಗೆ ಜನರು ಒಡಂಬಟ್ಟು ಜೀವಿಸಬೇಕು. ಆ ಪ್ರಸಂಗಕ್ಕೆ ದೇವರು ಮಾನ್ಯತೆಯನ್ನು ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. How many of you here to listen the word of God? Hallelujah. ಸರ್ವಾಧಿಪತಿಯಾದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಎಷ್ಟು ಜನರು ನಾವಿದ್ದೇವೆ? ಚಳಿ, ಮಳೆ, ಸುಮಾರು ಜನರು ಮನೆಗಳಲ್ಲಿ ಇದು ಬಿಡ್ತೇವೆ. ನೋ, ಏನೇ ಇರಲಿ ನಾವು ಕರ್ತನನ್ನು ಆರಾಧಿಸುವುದಕ್ಕಾಗಿ ಬರಬೇಕು, ದೇವರನ್ನ ಸ್ತುತಿಸುವುದಕ್ಕಾಗಿ ಬರಬೇಕು, ಅದರ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕಾಗಿ ಬರಬೇಕು. ಅದು ಕ್ರಿಸ್ತಿಯ ಜೀವಿತದ ಒಂದು ಪ್ರಾಮುಖ್ಯವಾದ ಅಂಶವಾಗಬೇಕು. ಆಮೆನ್. ಸರ್, ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿದಿನ ಮಾತನಾಡುವಂತ ದೈವಿಕ ಸಂದೇಶ ಜ್ಞಾನೋಕ್ತಿ 23ನೇ ಅಧ್ಯಾಯ 18ನೇ ವಚನದ ಆಧಾರದ ಮೇಲೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಜ್ಞಾನೋಕ್ತಿಗಳು 23ನೇ ಜ್ಞಾನೋಕ್ತಿ 17 ಮತ್ತು 18ನೇ ವಚನವನ್ನ ನಾವು ಕೇಳಿಸಿಕೊಳ್ಳುವ. ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರೋ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. There is a hope that will not cut off. ದೇವರು ಹೇಳ್ತಾ ಇದ್ದಾರೆ, ಈ ದಿನ ಈ 2 ವಚನಗಳ ಆಧಾರದ ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪ್ರಸಂಗಗಳು ಅನೇಕ ಬಾರಿ ನಾವು ಕೇಳಿಸಿಕೊಂಡು, ವಾಕ್ಯವನ್ನ ಕೇಳಿಸಿಕೊಂಡು ಅದನ್ನ ಅರ್ಥೈಸಿಕೊಳ್ಳದೆ ನಾವು ಹಾಗೆ ಬಿಟ್ಟುಬಿಟ್ಟಿರ್ತೇವೆ. Many times we listen the word of God, but we don't give our ears to listen the word of God. ಎಷ್ಟೋ ಸಾರಿ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬಹುದು, ಆದ್ರೆ ನಮ್ಮ ಕಿವಿಗಳನ್ನ ವಾಕ್ಯ ಕೇಳಿಸಿಕೊಳ್ಳುವುದಕ್ಕಾಗಿ ಕೊಡಬೇಕು. ಅನೇಕ ಜನರು ಇವತ್ತಿನ ದಿನ ಯಾಕೆ ಕ್ರಿಸ್ತಿಯ ಜೀವಿತದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಸಂತೋಷ ಕಡಿಮೆ ಆಗ್ತಾ ಇದೆ ಅಂದ್ರೆ, ದೇವರಿಗಾಗಿ ಬದುಕಬೇಕೆಂಬ ಛಲ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಕೇಳಿಸಿಕೊಳ್ತಾ ಇದ್ದೇವೆ, ಆದರೆ ಕೇಳಿಸಿಕೊಂಡ ಹಾಗೆ ಆ ವಾಕ್ಯವನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ತಾ ಇಲ್ಲ. ನಾನೇ ಆಗಲಿ, ಪ್ರಸಂಗಿಸುವಂತ ನಾನೇ ಆಗಲಿ, ಯಾರೇ ಆಗಲಿ, ವಾಕ್ಯವನ್ನ ಕೇಳಿಸಿಕೊಳ್ಳುವುದು, ಪ್ರಸಂಗಿಸುವುದು ಮಾತ್ರ ಅಲ್ಲ, ಅದರ ಪ್ರಕಾರ ಜೀವಿಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಬೇಕು. ಎಷ್ಟೋ ಜನರ ಜೀವಿತಗಳು ಇವತ್ತಿನ ದಿನ ಏನಾಗ್ತಾ ಇದೆ, ವಾಕ್ಯದ ತಾತ್ಪರ್ಯಕ್ಕೆ ಬರುವ ಬದಲು ವಾಕ್ಯದ ಲೇಪನವನ್ನ ಹಾಕೊಳ್ತಾ ಇದ್ದೇವೆ. There are 2 kinds of people in the Christian community. There is one, the community is many people, they are listening God's word and they are covering the sugar-coated life. Sugar-coated ಮಾಡ್ಕೊಳ್ತಾ ಇದ್ದೇವೆ. ವಾಕ್ಯವನ್ನ ಕೇಳಿಸಿಕೊಂಡು ವಾಕ್ಯಾನುಸಾರವಾಗಿ ನಡೆಯುವಂತದ್ರ ಬದಲು ಲೇಪನವನ್ನ ಹಾಕೊಳ್ತಾ ಇದ್ದೇವೆ.
ಸಾಮಾನ್ಯವಾಗಿ ಒಂದು ಸಾರಿ ಒಬ್ಬ ಹೆಣ್ಣು ಮಗಳು ತನ್ನ ಮದುವೆಗೆ ಸಿದ್ಧ ಆಗುವಾಗ ಆ ಹೆಣ್ಣು ಮಗಳು ಬಹಳ ಅದ್ಭುತವಾಗಿ ಸಿದ್ಧವಾಗಲು ಇನ್ನೇನು ತನ್ನ ಮದುವೆ ಎಲ್ಲವೂ ಅರೇಂಜ್ಮೆಂಟ್ ಆಗಿದೆ. ಆ ಮದುವೆಗೆ ಮದುಮಗಳಾಗಿ ಸಿಂಗಾರವನ್ನ ಮಾಡಿಕೊಳ್ಬೇಕು. ಆ ಮದುವೆಗೆ ಮದುಮಗಳಾಗಿ ಮುಂದೆ ಸಾಗಬೇಕು. ಆ ಸಂದರ್ಭದಲ್ಲಿ ಆಕೆಯ ಕೆನ್ನೆಯ ಬಲಭಾಗದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಗಾಯವಾಗಿ ಕುರೂಪತನವಾಗಿ ಕಾಣಿಸ್ತಾ ಇತ್ತು. ಆ ಕೆನ್ನೆ ಭಾಗದಲ್ಲಿ ಬಿದ್ದು ಗಾಯ ಮಾಡಿಕೊಂಡಂತ ಆ ಹೆಣ್ಣು ಮಗಳು ಯೋಚನೆ ಮಾಡ್ತಾಳೆ, ನನ್ನ ಮದುಮಗ ಈ ರೀತಿ ನನ್ನನ್ನು ನೋಡಿದ್ರೆ, ಮದುವೆಯ ಆ ವಾತಾವರಣದಲ್ಲಿ ಜನರು ನನ್ನ ಈ ವಿಕೃತಿಯನ್ನ ಕಂಡ್ರೆ ನಾನು ಏನಾಗ್ಬಿಡ್ತೇನೋ, ನನ್ನನ್ನ ಯಾವ ರೀತಿ ಸಮಾಜ ನೋಡುತ್ತೆ, ಯಾವ ರೀತಿ ಜನರು ನೋಡ್ತಾರೆ ಗೊತ್ತಾ? ಆತಂಕದಲ್ಲಿ ಆಕೆ ಒಬ್ಬ ಬ್ರಿಟಿಷಿಯನ್ ಹತ್ರ ಹೋಗ್ತಾಳೆ. ಆ ಬ್ರಿಟಿಷಿಯನ್ ಹತ್ರ ಹೋದಾಗ ಆ ಬ್ರಿಟಿಷಿಯನ್ ಆ ಗಾಯವನ್ನ, ಆ ವಿಕೃತ ಆ ಒಂದು ಮುಖವನ್ನು ನೋಡಿ ನಗ್ತಾ ಹೇಳ್ತಾಳೆ, ಈಗ ನಾನು ನಿನಗೆ ಲೇಪನವನ್ನ ಹಾಕ್ತೇನೆ. ಆ ಲೇಪನವನ್ನ ಹಾಕುವಾಗ ನಿನ್ನ ಮುಖ ಬಹಳ ಸುಂದರವಾಗಿ ಕಾಣಿಸುತ್ತೆ, ನಿನ್ನ ಮುಖ ಬಹಳ ಅಂದವಾಗಿ ಕಾಣಿಸುತ್ತೆ, ನಿನ್ನ ಗಾಯ ಒಂದು ಚೂರು ಕಾಣಿಸೋದಿಲ್ಲ ಎಂಬುದಾಗಿ ಹೇಳ್ತಾಳೆ. ಆಗ ಆ ಮುಖಕ್ಕೆ ಕಂಪ್ಲೀಟ್ ಲೇಪನವಾಗುತ್ತೆ. ಕಂಪ್ಲೀಟ್ ಲೇಪನವಾಗಿ ಆ ಪರಿಪೂರ್ಣವಾದಂತ ಸೌಂದರ್ಯಕ್ಕೆ ಉಪಯೋಗಿಸುವಂತೆ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ಆ ಗಾಯವನ್ನ ಮರೆ ಮಾಡಲಾಗುತ್ತೆ. ಆಗ ಆ ಮದುಮಗಳು ಆ ಒಂದು ಮದುವೆಯ ಮಂಟಪಕ್ಕೆ ಬಂದು ತಾನು ಸಿಂಗಾರವಾಗಿದ್ದಂತ, ತಾನು ಅದ್ಭುತವಾದ ರೀತಿಯಲ್ಲಿ ಎಲ್ಲಾ ಲೇಪನಗಳನ್ನ ಹಾಕಿಕೊಂಡು ಬಂದು ನಿಂತಾಗ ಆ ಗಾಯವೂ ಇರಲಿಲ್ಲ, ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ಲು. ಪ್ರಿಯ ದೇವ ಮಕ್ಕಳೇ, ಎಷ್ಟೋ ದೇವ ಮಕ್ಕಳ ಬದುಕು ಈ ರೀತಿಯಾಗಿ ಮಾರ್ಪಟ್ಟಿದೆ. ಎಷ್ಟೋ ಮಕ್ಕಳ ದೇವ ಜನರ ಬದುಕು ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಅದಾದ ತರುವಾಯ ಮದುವೆಯೂ ಮುಗಿತು. ಮದುವೆ ಎಲ್ಲ ಮುಗಿದ ಮೇಲೆ ಲೇಪನ ಶಾಶ್ವತವಾಗಿರುತ್ತಾ, ಹಾಕಿಕೊಂಡಂತ ಮೇಕಪ್ ಶಾಶ್ವತವಾಗಿರುತ್ತಾ, ತಿರುಗಿ ಸಾಮಾನ್ಯವಾಗಿ ಸಮಾಜಕ್ಕೆ ಬರಬೇಕಾಗಿತ್ತು, ಮುಖವನ್ನ ತೊಡ್ಕೊಳ್ಬೇಕಾಗಿತ್ತು. ಆ ಲೇಪನವೆಲ್ಲ ಹೋದ ಮೇಲೆ ಅವಳ ಒರಿಜಿನಲ್ ಗಾಯಗಳು, ಮುಖದ ಮೇಲೆ ಕೆನ್ನೆ ಮೇಲೆ ಆಗಿದ್ದಂತ ಗಾಯಗಳು ಕಾಣಿಸಲ್ಪಟ್ಟವು. ಪ್ರಿಯ ದೇವ ಜನವೇ, ಪ್ರಿಯ ದೇವರ ಮಕ್ಕಳೇ, ಆ ರೀತಿಯಾಗಿ ಕ್ರಿಸ್ತಿಯ ಜೀವಿತದಲ್ಲಿ ನಿನ್ನ ಬದುಕಿರಬಾರದು. ದೇವರ ವಾಕ್ಯವನ್ನ ಕೇಳಿಸಿಕೊಂಡು ನೀನು ಒಳಗಡೆ ಇರುವಂತ ಮನುಷ್ಯ ಬದಲಾಗಬೇಕು. ನಿನ್ನ ಆಂತರಿಕ ಮನುಷ್ಯನು ಶುದ್ಧೀಕರಣವನ್ನು ಹೊಂದಿ ಬದಲಾವಣೆಯನ್ನು ಹೊಂದಿ ಬರಬೇಕಾಗಿದ್ದಂತ ಕ್ರಿಸ್ತಿಯ ಸಮಾಜ. ಇವತ್ತಿನ ದಿನ ನೀನು ಲೇಪನವನ್ನ ಹಾಕಿಕೊಳ್ಳಬಹುದು. ವಾಕ್ಯವೆಂಬ ಆ ಒಂದು ಶಾಶ್ವತವಾದದ್ದನ್ನ ನೀ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಕೇವಲ ನೀನು ಲೇಪನ ಮಾಡಿಕೊಂಡು ಕ್ರೈಸ್ತತ್ವವೆಂಬ ಆ ಮೇಕಪ್ ಒಟ್ಟಿಗೆ, ಇವತ್ತು ಎಷ್ಟೋ ಜನರು ಕ್ರೈಸ್ತತ್ವ, ದೇವ ಮಕ್ಕಳು, ನಾನು ಯೇಸುವನ್ನು ನಂಬಿದ್ದೇನೆ ಎಂಬ ಮೇಕಪ್ ನಲ್ಲಿ ಬದುಕ್ತಾ ಇದ್ದೇವೆ. ಆ ಮೇಕಪ್ ನಲ್ಲಿ ಬದುಕ್ತಾ ಇರುವಂತ ನೀವುಗಳು ಒಂದಲ್ಲ ಒಂದು ದಿನ ಆ ವಾಕ್ಯಕ್ಕೆ ಬರಲೇಬೇಕು, ವಾಕ್ಯದ ಜೀವಿತಕ್ಕೆ ಬರಲೇಬೇಕು. ವಾಕ್ಯದ ಅನುಸಾರವಾಗಿ ಬದುಕುವುದಕ್ಕೆ, ವಾಕ್ಯಾನುಸಾರವಾಗಿ ನೀನು ನಡ್ಕೊಳ್ಳುವುದಕ್ಕೆ ನೀನು ಬರಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ದ ವರ್ಡ್ ಆಫ್ ಗಾಡ್, ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಲೇಪನ ಹೊರಟು ಹೋಗುತ್ತೆ, ನೀನು ಹಾಕಿಕೊಂಡ ಕಲರ್ ಹೊರಟು ಹೋಗುತ್ತೆ. ನೀನು ಶಾಶ್ವತವಾಗಿ ವಾಕ್ಯಕ್ಕೆ ವಾಪಸ್ ಬರಬೇಕು. You should come back to the word of God. The word of God is the eternal life, the eternal property. ಶಾಶ್ವತವಾದ ಒಂದು ಸ್ವಾಸ್ಥ್ಯ ಅದು ದೇವರ ವಾಕ್ಯ. The word of God is the eternal property. You may gain many property in the world, but the great property which were received from the Lord, that is the word of God. ಈ ಪ್ರಪಂಚದಲ್ಲಿ ನೀನು ಏನನ್ನೆಲ್ಲ ಸಂಪಾದಿಸಿಕೊಳ್ಳಬಹುದು, ಅದಕ್ಕೆ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ, ಅದ್ಭುತ ಸ್ವರೂಪನಾದಂತ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿದ್ದಾಗ ದೇವರ ವಾಕ್ಯದಲ್ಲಿ ಈ ರೀತಿ ಬಂದಿದೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ನನ್ನ ವಾಕ್ಯವು ಅಳಿಯುವುದೇ ಇಲ್ಲ. Your property may loss,
ನಿನ್ನ ಸ್ವಾಸ್ಥ್ಯವನ್ನ ಕಳ್ಕೊಳ್ಬಹುದು, ಆದ್ರೆ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇರುವಾಗ ನೀನು ಕಲಿಯಲ್ಪಡುತ್ತಿಲ್ಲ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೆ ತೀರ್ಮಾನ, ದೇವರ ವಾಕ್ಯಾನುಸಾರವಾಗಿ ನಡೆಯುವುದಕ್ಕೆ ತೀರ್ಮಾನ, ದೇವರ ವಾಕ್ಯಾನುಸಾರವಾಗಿ ಬದುಕುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿಸಿಕೊಂಡು ವಾಕ್ಯಕ್ಕಾಗಿ ಜೀವಿಸಿ ವಾಕ್ಯವನ್ನೇ ಹಿಡಿದಿರು. ಈ ಲೋಕವೆಲ್ಲ ಅಳಿದು ಹೋಗಬಹುದು, ಈ ಲೋಕದಂತ ವಿದ್ಯಾಭ್ಯಾಸ ನಮ್ಮಿಂದ ಹೋಗಬಹುದು. ಎಷ್ಟೋ ಜನರು ವಿದ್ಯಾಭ್ಯಾಸಗಳನ್ನ ಮಾಡಿದ್ದಾರೆ, ಬೀದಿಗಳಲ್ಲಿ ಅಲ್ದಾಡ್ತಾ ಇದ್ದಾರೆ, ಬಿಕಾಸ್ ದೇ ಲಾಸ್ಟ್ ದೇರ್ ನಾಲೆಡ್ಜ್. ಅನೇಕ ಜನರು ವಿದ್ಯಾವಂತರುಗಳಿದ್ದಾರೆ, ಜ್ಞಾನವಂತರಿದ್ದಾರೆ, ಪಂಡಿತರುಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಫಿಲಾಸಫರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಕೆಲವರು ತಮ್ಮ ಅತಿ ಬುದ್ಧಿವಂತಿಕೆಯನ್ನು ಸಂಪಾದಿಸುವುದಕ್ಕೆ ಹೋಗಿ ಬುದ್ಧಿಹೀನರಾಗಿ ಬೀದಿಗಳಲ್ಲಿ ಇರುವುದನ್ನು ಕಾಣ್ತಾ ಇದ್ದೇವೆ. ಅದರರ್ಥ ಸ್ವಸ್ಥ ಬುದ್ಧಿಯನ್ನ ಕಳ್ಕೊಂಡಿದ್ದಾರೆ. ಅನೇಕರು ಹುಚ್ಚರಾಗಿ ಮಾರ್ಪಟ್ಟು ಬೀದಿಗಳಲ್ಲಿ ಅಲಿತಾ ಇರುವುದನ್ನು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಕೊನೆಗೆ ಉಳಿಯುವಂಥದ್ದು ವಾಕ್ಯವೇ. ವಾಕ್ಯವನ್ನ ನೀವು ಹಿಡಿದಿರು, ವಾಕ್ಯಕ್ಕಾಗಿ ಬದುಕು, ವಾಕ್ಯಕ್ಕಾಗಿ ಜೀವಿಸು, ವಾಕ್ಯವನ್ನೇ ನಿನ್ನ ಬದುಕಿನಲ್ಲಿ ಅಳವಡಿಸಿಕೊ. The word of God is very important to Christian life. ಕ್ರಿಸ್ತಿಯ ಜೀವಿತಕ್ಕೆ ವಾಕ್ಯ ಬಹಳ ಪ್ರಾಮುಖ್ಯ. ಅಂದ ಬಹಳ ಪ್ರಾಮುಖ್ಯವಲ್ಲ, ಅಲಂಕಾರ ಪ್ರಾಮುಖ್ಯವಲ್ಲ, ನಾನು ಹಾಕುವಂತ ಡ್ರೆಸ್ ಸೆನ್ಸ್ ಪ್ರಾಮುಖ್ಯವಲ್ಲ, ನಾನು ವಾಸಿಸುವಂತ ಮನೆಯೂ ಪ್ರಾಮುಖ್ಯವಲ್ಲ, ನಾನು ಮಾಡಿದಂತ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ಗಳು ಕೂಡ ವ್ಯಾಲ್ಯೂ ಅಲ್ಲ. ವ್ಯಾಲ್ಯೂ ಅಲ್ಲ ಅಂತಂದ್ರೆ ಅದು ಯಾವುದೂ ಸಿದ್ಧಾಂತ ಅಲ್ಲ. ಜೀವಿತಕ್ಕೆ ಬೇಕಾಗಿ ಮತ್ತೊಂದು ವಾಕ್ಯ. ಆ ವಾಕ್ಯ ನಿನ್ನ ಬದುಕಿಸ್ತದೆ, ಆ ವಾಕ್ಯ ನಿನ್ನ ನಡೆಸ್ತದೆ, ಆ ವಾಕ್ಯ ನಿನಗೆ ಆದರಣೆ ಕೊಡುತ್ತೆ, ಆ ವಾಕ್ಯ ನಿನ್ನ ಕಟ್ಟುತ್ತೆ, ಆ ವಾಕ್ಯ ನಿನ್ನ ಜೀವಿತವನ್ನ ಆದರಣೆ ನಡೆಸುತ್ತೆ. ಆ ವಾಕ್ಯ ನಿನ್ನ ಬದುಕಿನಲ್ಲಿ ಬಲವಾದ ಕಾರ್ಯ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ಮಾತನಾಡ್ತಾ ಇರುವಂತದ್ದು ದೇರ್ ಇಸ್ ಅ ಟೈಮ್ ಫಾರ್ ಯು, ದೇರ್ ಇಸ್ ಅ ಟೈಮ್, ದೇರ್ ಇಸ್ ಅ ಫ್ಯೂಚರ್. ನಿನಗಾಗಿ ಒಂದು ಭವಿಷ್ಯ ಇದೆ, ನಿನಗಾಗಿ ಒಂದು ಕಾಲ ಇದೆ. ಆ ಭವಿಷ್ಯ ಕಟ್ ಆಫ್ ಆಗೋದಿಲ್ಲ, ನಿರರ್ಥಕವಾಗೋದಿಲ್ಲ. ದೇವರ ವಾಕ್ಯದಲ್ಲಿ ನಾನು ಇದರ 3 ಸಂಗತಿಗಳ ಮಟ್ಟಿಗೆ ಮಾತನಾಡ್ತೇನೆ. ಒಂದು ಕಾಲ ನಿನ್ನ ನಿರೀಕ್ಷೆ ನಿರರ್ಥಕವಾದದ್ದು. ಒಂದು ಕಾಲ, ದೇರ್ ಇಸ್ ಅ ಟೈಮ್, ದೇರ್ ಇಸ್ ಅ ಫ್ಯೂಚರ್, ದೇರ್ ಇಸ್ ಅ ಫ್ಯೂಚರ್. ಒಂದು ಕಾಲ ಉಂಟು. ಪ್ರಿಯ ದೇವರ ಮಕ್ಕಳೇ, ಅನೇಕರು ಅನೇಕ ಕಾಲಘಟ್ಟಗಳನ್ನು ದಾಟಿ ಹೋಗ್ತೇವೆ. ಕೆಲವು ಸಾರಿ ವಿಭಿನ್ನವಾದ ಕಾಲಘಟ್ಟಗಳಲ್ಲಿ ದಾಟಿ ಹೋಗ್ತೇವೆ. ಕೆಲವು ಸಾರಿ ನಾವು ಇಷ್ಟಪಡದೇ ಇರುವಂತಹ ಕಾಲಘಟ್ಟದಲ್ಲಿ ದಾಟಿ ಹೋಗ್ತೇವೆ. ಕೆಲವು ಸಾರಿ ನಾವು ಯಾವುದನ್ನು ಅನುಭವಿಸಬಾರದು ಅಂದ್ಕೊಳ್ತೀವೋ ಅದನ್ನು ಅನುಭವಿಸುವಂತ ಕಾಲಘಟ್ಟದಲ್ಲಿ ಹೋಗ್ತೇವೆ. ಕೆಲವು ಸಾರಿ ನಾವು ಈ ಜೀವಿತದಲ್ಲಿ ಹೋಗಬಾರ್ದು ಅಂದ್ಕೊಳ್ತೀವಿ, ಆ ಜೀವಿತದಲ್ಲಿಯೇ ನಾವು ದಾಟಿ ಹೋಗ್ತೇವೆ. ಒಂದು ಕಾಲಘಟ್ಟದಲ್ಲಿ ನಾವು ಅಂದುಕೊಳ್ತೇವೆ ನನ್ನ ಬದುಕಿನಲ್ಲಿ ಇದು ನಡೆಯಬಾರದು ಅಂದ್ಕೊಳ್ತೇವೆ, ಆದ್ರೆ ಅದು ನಡೆದು ಹೋಗುವಂತ ಕಾಲಘಟ್ಟಲೆ. ನಾವು ಈ ನಷ್ಟವೇ ಆಗಬಾರದು ಅಂದ್ಕೊಳ್ತೀವಿ, ನಷ್ಟದ ಕಾಲಘಟ್ಟಲೆ. ನನ್ನ ಅನಾರೋಗ್ಯದಲ್ಲಿ ಹೋಗಲೇಬಾರದು ಅಂದ್ಕೊಳ್ತೀವಿ, ಅನಾರೋಗ್ಯದಲ್ಲಿ ಹಾದು ಹೋಗುವಂತ ಕಾಲಘಟ್ಟಲೆ. ಒಂದು ಕಾಲ, there is a time. ಇವತ್ತು ನಿನ್ನ ಜೀವಿತದಲ್ಲಿ ಸಂಕಟದ ವೇಳೆಯಲ್ಲಿ ಹಾದು ಹೋಗ್ತಿದ್ದಿರಬಹುದು, ಸಂಕಟದ ಕಾಲಘಟ್ಟದಲ್ಲಿ ಹಾದು ಹೋಗ್ತಿದ್ದಿರಬಹುದು, ಮಾತ್ರವಲ್ಲದೆ ಯಾವ ಶುಭ ಸೂಚನೆಯನ್ನ ಕಾಣದೇ ಇರುವಂತ ಕಾಲಘಟ್ಟದಲ್ಲಿ ಇರಬಹುದು, ಯಾವ ಆದಾಯವನ್ನ ಕೂಡಿಸಿಟ್ಟುಕೊಳ್ಳದೇ ಇರುವಂತ ಕಾಲಘಟ್ಟದಲ್ಲಿ ಹಾದು ಹೋಗ್ತಿದ್ದಿರಬಹುದು, ಮಾತ್ರವಲ್ಲದೆ ಆಯಾಸದ ಕಾಲಘಟ್ಟದಲ್ಲಿ ಹಾದು ಹೋಗ್ತಿದ್ದಿರಬಹುದು, ಮಾತ್ರವಲ್ಲದೆ ಪ್ರಯಾಸದ ಕಾಲಘಟ್ಟದಲ್ಲಿ ಹಾದು ಹೋಗ್ತಿದ್ದಿರಬಹುದು, ಅವಮಾನಕರವಾದ ಕಾಲಘಟ್ಟದಲ್ಲಿ ಹಾದು ಹೋಗ್ತಿರಬಹುದು, ನಿಂದನೆ ಅಪಮಾನಗಳ ಕಾಲಘಟ್ಟದಲ್ಲಿ ಹಾದು ಹೋಗ್ತಾ ಇರಬಹುದು. ಡು ನಾಟ್ ಫಿಯರ್, ಭಯ ಪಡಬೇಡ. ಏನಪ್ಪ ನನ್ನ ಜೀವಮಾನದಲ್ಲಿ ಯಾವಾಗ ಸ್ವಾಮಿ ಈ ಕಾಲಘಟ್ಟದಲ್ಲಿ ನಾನು ದಾಟಿ ಹೋಗುವುದು ಯಾವಾಗ? ಗಂಡನ ಕುಡುಕತನದಿಂದ ಬಿಡುಗಡೆ ಹೊಂದುವುದು ಯಾವಾಗ? ನನ್ನ ಪರಿಸ್ಥಿತಿ ಬದಲಾವಣೆ ಆಗುವುದು ಯಾವಾಗ? ನನ್ನ ಆರೋಗ್ಯ ಸರಿ ಹೋಗುವುದು ಯಾವಾಗ? ಒಂದು ಕಾಲ ರೈಟ್ ಯಾವಾಗ? ನನ್ನ ಜೀವಿತದಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತಲ್ಲ, ನಾನು ಈ ಕಾಲಘಟ್ಟದಲ್ಲಿ ದಾಟಿ ಹೋಗುವುದು ಯಾವಾಗ? ದೇವರು ಇವತ್ತು ಹೇಳ್ತಾ ಇದ್ದಾರೆ, ಒಂದು ಕಾಲ, ನಿನ್ಗೊಂದು ಕಾಲ ಇದೆ. ದೇರ್ ಇಸ್ ಅ ಟೈಮ್ ಫಾರ್ ಯು. ಯವನಸ್ಥನೇ ನಿನಗೊಂದು ಸಮಯ ಇದೆ.
ನೀನು ಒಂದು ವೇಳೆ ನೀನು ಇಂಟರ್ನೆಟ್ ನಲ್ಲೋ ಅಥವಾ ನೀನು ಆನ್ಲೈನ್ ನಲ್ಲೋ ಕೆಲಸಕ್ಕಾಗಿ ಹುಡುಕಿ, ಜ್ಞಾನಕ್ಕಾಗಿ ಹುಡುಕಿ, ಇನ್ನೊಂದು ಮತ್ತೊಂದು ಕಾರ್ಯಕ್ಕಾಗಿ ದೇವರೇ ಯಾವಾಗ ನನ್ನ ಸಮಯ, ವೆನ್ ಇಸ್ ಮೈ ಟೈಮ್, ಯು ಮೇ ಆಸ್ಕಿಂಗ್ ಗಾಡ್. ನಾನು ಬೇಗ ಆಶೀರ್ವದಿಸಲ್ಪಡಬೇಕಾಗಿತ್ತು, ಐಶ್ವರ್ಯವಂತನಾಗಬೇಕಾಗಿತ್ತು, ಆರೋಗ್ಯಕರವಾಗಬೇಕಾಗಿತ್ತು, ನಾನು ದುಡಿಯುವಂತವನಾಗಬೇಕಾಗಿತ್ತು, ನಾನು ಇಂಥ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ಇಂಥ ಫ್ಯಾಮಿಲಿ ಹುಟ್ಟಿದ್ದೇನೆ, ಬಟ್ ಐ ಆಮ್ ನಾಟ್ ಗೆಟಿಂಗ್ ಪ್ರಾಪರ್ ಲೈಫ್. ನನಗೊಂದು ಅದ್ಭುತವಾದ ಜೀವಿತ ಸಿಗ್ತಾ ಇಲ್ವಲ್ಲ ದೇವರೇ, ನಾನು ಯಾಕೆ ಈ ಬಡತನದಲ್ಲಿ ಹುಟ್ಟಬೇಕಾಗಿತ್ತು, ನಾನು ಯಾಕೆ ಈ ಸಂಕಟದಲ್ಲಿ ಜೀವಿಸಬೇಕಾಗಿತ್ತು, ನಾನು ಯಾಕೆ ಈ ಪರಿಸ್ಥಿತಿ, ನಾನು ಯಾಕೆ ಪರದಾಡ್ತಾ ಇದ್ದೇನೆ. ನನ್ನ ಫ್ರೆಂಡ್ಸ್ ಅನ್ನು ನೋಡುವಾಗ ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್. Your friends ನೋಡುವಾಗ they are enjoying their life, but you may think, you are going under, and you may thinking that, Lord, why to my life? ಯಾಕೆ ನನ್ನ ಜೀವಿತಕ್ಕೆ? ಭಯಪಡಬೇಡ. ಒಂದು ಕಾಲ ಉಂಟು. ಇಸ್ರಾಯೇಲ್ಯರು ಒಂದು ಕಾಲಘಟ್ಟಲೆಯಲ್ಲಿ ಐಗುಪ್ತ ದೇಶದಲ್ಲಿ ತಮ್ಮ ಸರ್ವಸ್ವವನ್ನ, ತಮ್ಮ ಶಕ್ತಿಗಳನ್ನ, ತಮ್ಮ ಎಲ್ಲಾ ಕಾರ್ಯಗಳನ್ನ ಐಗುಪ್ತ ದೇಶದಲ್ಲಿ ಕಳಿಬೇಕಾಗಿತ್ತು. 430 years, 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಶ್ರಮೆ ಪಟ್ಟರು. ಐಗುಪ್ತ ದೇಶದಲ್ಲಿ ಕೂಲಿ ಆಳುಗಳಾಗಿದ್ರು. ಐಗುಪ್ತ ದೇಶದಲ್ಲಿ ಬಡಿಯಲ್ಪಟ್ರು, ಜಜ್ಜಲ್ಪಟ್ರು, ನುಸಿಯಲ್ಪಟ್ರು, ಹಿಸುಕಲ್ಪಟ್ರು. ಕಣ್ಣೀರು, ಸ್ವತಂತ್ರ ಇರಲಿಲ್ಲ. ಸ್ವಾತಂತ್ರ್ಯ ಇಲ್ಲದೆ ಇರುವಂತ ಬದುಕಿನಲ್ಲಿ ಜೀವಿಸಿದ್ರು. ಏನೋ ಕಣ್ಣೀರು, ಎಡಬಿಡದೆ ಇರುವಂತ ಕಣ್ಣೀರು, ದಾಸತ್ವದ ಬದುಕಿನಲ್ಲಿ ಬದುಕ್ತಾ ಇದ್ದಂತ ಇಸ್ರಾಯೇಲ್ಯರು 430 years they suffered a lot in Egypt. ಐಗುಪ್ತ ದೇಶದಲ್ಲಿ ಬಹಳಷ್ಟು ಶ್ರಮೆ ಪಟ್ಟರು. ಆವಾಗ ದೇವರು ಹೇಳ್ತಾರೆ, ಒಂದು ಕಾಲ ಉಂಟು. ಆ ಕಾಲಘಟ್ಟದಲ್ಲಿ ಐಗುಪ್ತವೇ ವಿರುದ್ಧವಾಗಿ ನಿಂತರು, ಐಗುಪ್ತದ ಅರಸರೇ ವಿರುದ್ಧವಾಗಿ ನಿಂತರು, ಐಗುಪ್ತದ ಶಕ್ತಿಗಳ ವಿರುದ್ಧವಾಗಿ ನಿಂತರು. ಅವರನ್ನ ಬಿಡುಗಡೆ ಮಾಡಲಿಕ್ಕೆ ತಡ ಮಾಡುವಂತ ಸಾಮರ್ಥ್ಯ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇರಲಿಲ್ಲ. ದೇವರು ತನ್ನ ಅಭಿಷಿಕ್ತನಾದ ಮೋಶೆಯನ್ನು ಎಬ್ಬಿಸಿ ಆ ಒಂದು ಕಾಲಘಟ್ಟದಲ್ಲಿ ದೇವರು ವಾಪಸ್ ಕರ್ಕೊಂಡು ಬಂದ, ಇಸ್ರಾಯೇಲರನ್ನು ವಾಪಸ್ ಕರ್ಕೊಂಡು ಬಂದ. ಗಾಡ್ ಡೆಲಿವರ್ಡ್. ದೇವರು ಪೂರ್ಣ ಬಿಡುಗಡೆಯನ್ನು ಕೊಡ್ತಾರೆ. ಇವತ್ತು ನಿನ್ನ ಜೀವಿತ ಯಾವುದು, ಏನ್ ಸಮಸ್ಯೆ ಎಲ್ಲಾದ್ರೂ ಹೋಗ್ತಾ ಇದೆ ಸಹೋದರಿ, ನಾವು ಆರಾಧಿಸುವಂತ ಯೇಸು, ನಾನು ಸ್ತುತಿಸುವಂತ ಯೇಸು, ನಾನು ಪ್ರಸಂಗಿಸುವಂತ ಆ ಯೇಸು, ನಾನು ಪ್ರಸಂಗಿಸ್ತಾ ಇರುವಂತ ಆ ನನ್ನ ರಕ್ಷಕ, ನಾನು ಪ್ರಸಂಗಿಸ್ತಾ ಇರುವಂತ ಆ ನನ್ನ ಸೃಷ್ಟಿಕರ್ತ, ಆ ಒಂದು ಕಾಲಘಟ್ಟದಲ್ಲಿ ನಿನ್ನ ಜೀವಿತಕ್ಕೆ ತರಲಿಕ್ಕಿದ್ದಾನೆ. ಯೋಚನೆ ಮಾಡ್ತಾ ಇದೆಯಾ, ದೇವರೇ ನನಗೆ ವಯಸ್ಸಾಗ್ತಾ ಇದೆ, ಹೇಳ್ತೀಯಾಗಿ ನೀನ್ ಹೇಳ್ತಾ ಇದೆಯಾ, ಗಂಡನಿಗೆ ವಯಸ್ಸಾಗ್ತಾ ಇದೆ, ಮಕ್ಕಳು ಹೇಳ್ತಾ ಇದ್ದಾರ ನೀನ್ ಏನ್ ಸಂಪಾದನೆ ಮಾಡ್ಲಿಲ್ಲ ಅಂತ. ಭಯಪಡಬೇಡ, ನಿನಗೊಂದು ಕಾಲ ಇದೆ. ನೀನು ಒಬ್ಬೊಬ್ಬರಿಗೂ ದೇವರು ಒಂದು ಕಾಲವನ್ನು ನೇಮಿಸಿದ್ದಾನೆ. ಆ ಕಾಲಘಟ್ಟದಲ್ಲಿ ನಿನಗೆ ಬರ್ತಕ್ಕಂಥ ಆಶೀರ್ವಾದವನ್ನ, ಅದು ನರಕವೇ ಆಗಲಿ, ಸೈತಾನವೇ ಆಗಲಿ, ಲೋಕದ ಯಾವುದೇ ಶಕ್ತಿ ಆಗಲಿ ತಡೆ ಮಾಡುವುದಕ್ಕೂ ಕೂಡ ಭಯಪಡಬೇಕಾದಂತ ಕಾಲಘಟ್ಟವೇ. ಅದು ನರಕವೇ ಆಗಿರಲಿ, ಸೈತಾನವೇ ಆಗಿರಲಿ, ಅದು ಎಂತ ದುಷ್ಟ ಶಕ್ತಿಗಳೇ ಆಗಿರಲಿ, ಯಾವುದೇ ಶಕ್ತಿ ಆಗಿರಲಿ, ಎದುರಾಗಿ ನಿಂತರೂ ಕೂಡ ನಿನ್ನನ್ನು ಆಶೀರ್ವದಿಸುವುದಕ್ಕೆ ದೇವರು ನೇಮಿಸಿದಾರಲ್ಲ ಕಾಲಘಟ್ಟಲೆ, ದೇವರು ನಿನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ನೇಮಿಸಿದಾರಲ್ಲ ಕಾಲಘಟ್ಟಲೆ, ನಿನ್ನ ಕಣ್ಣೀರು ತರಿಸುವುದಕ್ಕೆ ನೇಮಿಸಿದಾರಲ್ಲ ಕಾಲಘಟ್ಟಲೆ, ಅದರಿಂದ ತಪ್ಪಿಸುವುದಕ್ಕೆ ಯಾವುದೇ ಶಕ್ತಿಗೂ ದೇವರು ಅವಕಾಶ ಕೊಡೋದಿಲ್ಲ. ಸರ್, 430 ವರ್ಷ ಕಷ್ಟಪಟ್ರಿ, 430 ವರ್ಷ ವೇದನೆ ಪಟ್ರಮ್ಮ, 430 ವರ್ಷ ಸಹೋದರ ಭಯಂಕರವಾದಂತಹ ವೇದನೆಯಲ್ಲಿ ಇದ್ರು. ದೇವರು ಮೋಶೆಯನ್ನು ಎಬ್ಬಿಸಿ ಕರ್ಕೊಂಡು ಬಂದು ಆ ಒಂದು ಕಾಲಘಟ್ಟಲೆ ನೇಮಿಸಿದಂತ ದೇವರು, ಆ ಒಂದು ಕಾಲಘಟ್ಟಲೆ, there is a season for you. God will bring a new season in your life. ನಿನ್ನ ಜೀವಿತದಲ್ಲಿ ಒಂದು ಹೊಸ ಕಾಲಘಟ್ಟದಲ್ಲಿ ತೆಗೆದುಕೊಂಡು ಬರ್ತಾರೆ. ಅದಕ್ಕೆ ದೇವರು ಕೀರ್ತನೆ 423:17-18 ಬರೆದಿದೆ, ಒಂದು ಕಾಲ. ನನಗೆ ಬಹಳ ಇಷ್ಟವಾದಂತದ್ದು ಈ ವಾಕ್ಯ ಎಲ್ಲಿ ಸಿಕ್ತಿ ಗೊತ್ತಾ? ಮುಂಜಾನೆ ದೇವರು ನನ್ನ ಒಂದು ಸ್ವರದೊಟ್ಟಿಗೆ ಮಾತನಾಡ್ತಾರೆ, ಒಂದು ಕಾಲ ಉಂಟು ಮಗನೇ, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಆ ಪ್ರಸಂಗವನ್ನು ಇವತ್ತು ನಿನ್ನ ಮುಂದೆ ಮಾಡ್ತಾ ಇದ್ದಾರೆ. ಆ ಪ್ರಸಂಗವನ್ನು ಕೊಟ್ಟಿರುವಂತದ್ದು ಸರ್ವವನ್ನು ಆಳುವಂತ ದೇವರು. ಆ ವಾಕ್ಯವನ್ನು ಕೊಟ್ಟಾತನು, ವಾಕ್ಯವನ್ನ ನೇಮಿಸಿದಾತನು, ಆ ವಾಕ್ಯವನ್ನ ನನ್ನ ಹೃದಯದಲ್ಲಿ ಹಾಕಿದವನು, ನಾನು ಆರಾಧಿಸುವಂತ ಅದ್ಭುತವಾದ ದೇವರು.
ಸಮಸ್ತವನ್ನ ಬದಲಾಯಿಸುವುದಕ್ಕೆ ಸಾಮರ್ಥ್ಯವುಳ್ಳ ದೇವರು ನನ್ನ ದೇವರು. ಎಲ್ಲ ಸಂಗತಿಗಳ ಬದಲಾಯಿಸ್ತಾನೆ. ಎಂತ ಸನ್ನಿವೇಶವಿರಲಿ, ನೀನು ಗೊತ್ತು, ದೇರ್ ಇಸ್ ಅ ರೀಸನ್ ಫಾರ್ ಯು, ದೇರ್ ಇಸ್ ಅ ಸೀಸನ್ ಅಂಡ್ ದೇರ್ ಇಸ್ ಅ ರೀಸನ್. ಒಂದು ಕಾಲ, ಒಂದು ರೀಸನ್ ಕೂಡ ಕರ್ತನಿಟ್ಟು ನಿನ್ನ ಉಪಯೋಗಿಸಲಿಕ್ಕಿದ್ದಾರೆ, ನಿನ್ನ ಜೀವಿತವನ್ನು ಕಟ್ಟಲಿಕ್ಕಿದ್ದಾರೆ. ಒಂದು ಕಾಲ. ಹಲ್ಲೆಲೂಯ. ಯಾವ ಕಾಲಘಟ್ಟದಲ್ಲಿ ಇವತ್ತು ನೀನು ಅದು ಹೋಗ್ತಾ ಇದ್ದೀನಿ? Which season you are going through? It may be hurting you, it may be troubling you. ನಿನ್ನ ಬಾಧಿಸುತ್ತಿದ್ದಿರಬಹುದು, ನಿನಗೆ ವೇದನೆ ಕೊಡ್ತಿದ್ದಿರಬಹುದು, ನಿನಗೆ ಕಷ್ಟವನ್ನು ಕೊಡ್ತಿದ್ದಿರಬಹುದು, ಸಂಕಟವನ್ನು ಕೊಡ್ತಿದ್ದಿರಬಹುದು, ನೀನು ಕಣ್ಣೀರು ತಟ್ಟುವಂತೆ ಮಾಡ್ತಿದ್ದಿರಬಹುದು. ಭಯ ಪಡಬೇಡ. There is another season, it will start. ಪ್ರಿಯ ದೇವರ ಮಕ್ಕಳೇ, ಹಣ್ಣಿನ ಕಾಲ ಬರುವುದಕ್ಕಿಂತ ಮುಂಚೆ, ಒಂದು ಮರ ಹಣ್ಣು ಬಿಡುವುದಕ್ಕಿಂತ ಮುಂಚೆ ವಿಪರೀತವಾದ ಗಾಳಿ ಬಂದು ಆ ಮರಕ್ಕೆ ಬಡಿಯುತ್ತೆ. ಆ ಮರಕ್ಕೆ ಬಡಿದಾಗ ಮಳೆಯಲ್ಲಿ ಆ ಮರದಲ್ಲಿದ್ದಂತ ಎಲ್ಲ ಎಲೆಗಳು ಉದುರು ಹೋಗ್ತವೆ. ಸುಮಾರು ಎಲೆಗಳು ಉದುರು ಹೋದ ಮೇಲೆ, ಆ ಕಾಲಗಟ್ಟೆಯಲ್ಲಿ ಮುಗಿದ ಮೇಲೆ ಚಿಗುರು ಆರಂಭವಾಗುತ್ತೆ, ಹೂವು ಆರಂಭವಾಗುತ್ತೆ, ಅಲ್ಲಿ ಫಲ ಬಿಡಲಿಕ್ಕೆ ಆರಂಭವಾಗುತ್ತೆ. ನಿನ್ನ ಜೀವಿತದಲ್ಲಿ ವಿಪರೀತವಾದ ಕಷ್ಟದಲ್ಲಿ ಇದೆಯಾ? ವಿಪರೀತವಾದ ಫೈನಾನ್ಷಿಯಲ್ ಟ್ರಬಲ್ ನಲ್ಲಿ ಇದೆಯಾ? ವಿಪರೀತವಾದ ಸಂಕಟದಲ್ಲಿ ಇದೆಯಾ? ವಿಪರೀತವಾದ ವೇದನೆಯಲ್ಲಿ ಇದೆಯಾ? ವಿಪರೀತವಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆಯಾ? ಭಯಪಡಬೇಡ. ದೇವರು ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ತಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಒಂದು ಕಾಲ ಉಂಟು. ದೇರ್ ಇಸ್ ಅ ಫ್ಯೂಚರ್, ದೇರ್ ಇಸ್ ಅ ಸೀಸನ್ ಫಾರ್ ಯು. ನಿನಗೋಸ್ಕರವಾಗಿ ಒಂದು ಸೀಸನ್ ಇದೆ, ವೇಟ್ ಮಾಡಿ. ಅದಕ್ಕೆ ಹಿಂದಿನ ವಚನದಲ್ಲಿ 17ನೇ ವಚನದಲ್ಲಿ ಬಂದಿದೆ, ಏನಂತ ಬಂದಿದೆ? ಪಾಪಿಗಳನ್ನು ನೋಡಿ. ಹಲ್ಲೆಲೂಯಾ. ಒಂದು ಕಾಲಗಟ್ಟಲೆ ಬರುತ್ತೆ. ನೀನು ಈ ಕಾಲಗಟ್ಟಲೆ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡ್ಕೋ. ನೀನು ಅಭಿವೃದ್ಧಿ ಆಗುವುದಕ್ಕಿಂತ ಮುಂಚೆ, ನೀನು ಆಶೀರ್ವದಿಸಲ್ಪಡೋದಕ್ಕಿಂತ ಮುಂಚೆ, ನೀನು ಆರೋಗ್ಯವನ್ನು ಹೊಂದುವುದಕ್ಕಿಂತ ಮುಂಚೆ, ನೀನು ಉನ್ನತ ಕಾರ್ಯ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಪಾಪಿಗಳು ನಿನ್ನ ಮುಂದೆ ಬಂದಿರ್ತಾರೆ. ಅದರ ಅರ್ಥ, ಪಾಪಿಗಳು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಅಂದ್ರೆ ಅರ್ಥ, ಅನ್ಯಾಯವಾಗಿ ಅಭಿವೃದ್ಧಿಯಾದವರು ನೀನು ಕಣ್ಣು ಮುಂದೆ ಬಂದಿರ್ತಾರೆ. ಏನು ಚೆನ್ನಾಗಿ ಓದದೇ ಇರುವಂತ, ಎಜುಕೇಶನ್ ಜ್ಞಾನ ಇಲ್ಲದೆ ಇರುವಂತವರು, ಕಾಪಿ ಹೊಡೆದು ಪಾಸ್ ಆಗುವಂತವ್ರು ನಿನ್ ಮುಂದೆ ಬಂದು ತಮ್ಮ ಹಣವನ್ನ ಕೈಯಲ್ಲಿ ಹಿಡಿದು ನಿನ್ನ ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಪಾಪಿಷ್ಟ ರೀತಿಯಾಗಿ ಸಂಪಾದನೆ ಮಾಡಿದವರು ಕಣ್ಣು ಮುಂದೆ ಬಂದಿರ್ತಾರೆ. ನಿನ್ನ ಅಭಿವೃದ್ಧಿ ಏನು ಆರಂಭ ಆಗುತ್ತೆ, ನಿನ್ನ ಅತಿಶಯ ಆರಂಭ ಆಗುತ್ತೆ, ಉನ್ನತ ಕಾರ್ಯ ಆರಂಭ ಆಗುತ್ತೆ, ನೀನು ಉನ್ನತವಾಗಿ ಆಶೀರ್ವದಿಸಲ್ಪಡ್ತೀಯ ಅನ್ನುವಂತ ಕಾಲಘಟ್ಟ ಹತ್ತಿರವಾದಾಗ ಪಾಪಿಗಳು ಅಂದ್ರೆ ಅದರ್ಥ ಪಾಪಿಷ್ಟ ಕಾಲದಲ್ಲಿದ್ದಾರೆ ಅಂತಲ್ಲ. ನೀನು ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾರೆ, ಅವರ ಅತಿಶಯಗಳು ನಿನ್ ಮುಂದೆ ಹೇಳ್ಕೊಳ್ತಾರೆ, ಅವರ ಆಶೀರ್ವಾದಗಳು ನಿನ್ ಮುಂದೆ ಹೇಳ್ಕೊಳ್ತಾರೆ, ತಮ್ಮ ಐಶ್ವರ್ಯಗಳು ತಮ್ಮ ಮುಂದೆ ಹೇಳ್ಕೊಳ್ತಾರೆ. ನೀನಾದ್ರೂ ಭಯಭಕ್ತಿಯಿಂದ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದಿ, ದೇವರಿಗೆ ಇಷ್ಟು ಪೂರ್ವಕವಾಗಿ ನಡೀತಾ ಇದ್ದಿ. ಆದ್ರೆ ಅದಕ್ಕೆ ನೀನು ಅಭಿವೃದ್ಧಿಯ ಕಾಲಘಟ್ಟಲೆ ಸಮೀಪಿಸುವಾಗ ಶಾರೀರಿಕವಾದಂಥದ್ದು, ಪ್ರಾಪಂಚಿಕವಾಗಿ ಅಭಿವೃದ್ಧಿ ಆಗಿರುವಂತವರು, ತಮ್ಮ ಹಣ ಬಲದ ಅಭಿವೃದ್ಧಿ ಆಗಿರುವಂತವ್ರನ್ನ ಕಣ್ಣು ಮುಂದೆ ಬಂದು ಹೋಗ್ತಾನೆ ಇರ್ತಾರೆ. ಆಗ ನಮಗೊಂದು ಟೆಸ್ಟ್. ಎಲ್ಲರೂ ಇಲ್ಲಿ ಇದ್ದೀರಲ್ಲ, ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಲ್ಲ? ಎವ್ರಿಬಡಿ ಇಸ್ ಲಿಸನಿಂಗ್ ಹಿಯರ್? ಆರ್ ಯು ಹಿಯರ್ ಆರ್ ಸಮ್ವೇರ್? ನೀವು ಇಲ್ಲೇ ಇದ್ದೀರಾ ಅಥವಾ ಬೇರೆ ಎಲ್ಲಾದ್ರೂ ಇದ್ದೀರಾ? ವೇರ್ ಆರ್ ಯು? ಯು ಶುಡ್ ಲಿಸನ್ the word of God. The word of God is the sovereign in this world. ಈ ಲೋಕದಲ್ಲಿ ದೇವರ ವಾಕ್ಯವೇ ಸುಪ್ರಸಿದ್ಧವಾದಂತದ್ದು, ಶ್ರೇಷ್ಠವಾದಂತದ್ದು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಎಜುಕೇಶನ್ ನಲ್ಲಿ, ನಿನ್ನ ಕ್ಯಾರಿ ಮಾಡುವಂತ ನಿನ್ನ ಫ್ಯೂಚರ್ ನಲ್ಲಿ ನಿನ್ನ ದೇವರ ಅಭಿವೃದ್ಧಿ ಮಾಡ್ತಾ ಇದ್ದಾನೆ ಅನ್ನುವಾಗ ಕೆಲವು ಸಂಗತಿಗಳು ಬಂದು ಹೋಗುತ್ತೆ. ಆಗ ಹೊಟ್ಟೆ ಕಿಚ್ಚು ಪಡಬೇಡ ಅಂದ್ರೆ ಡೈವರ್ಟ್ ಆಗ್ಬಿಡ್ಬೇಡ. ಆ ಐಶ್ವರ್ಯ, ಇನ್ನೊಬ್ಬರ ಐಶ್ವರ್ಯ, ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರ ಅಭಿವೃದ್ಧಿ, ಇನ್ನೊಬ್ಬರು ಮತ್ತೊಬ್ಬರದನ್ನ ಕಂಡು ಡೈವರ್ಟ್ ಆಗ್ಬೇಡ. ಡೋಂಟ್ ಡೈವರ್ಟ್ ಯುವರ್ ಸೆಲ್ಫ್. ದೃಢವಾಗಿರೋ, ದೃಢವಾಗಿ ಜೀವಿಸು.
ದೃಢ ನಂಬಿಕೆಯಿಂದ ಮುಂದೆ ಹೋಗು, ದೃಢ ಹೆಜ್ಜೆ ಇಟ್ಟು ಮುಂದೆ ಹೋಗು. ನಾವೇನಾಗ್ಬಿಡ್ತೇವೆ, ಎಲ್ಲ ಅವ್ರನ್ನ ನೋಡ್ತೇವೆ, ನೋಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ನೋಡಿ ಎಷ್ಟು ಅದ್ಭುತವಾಗಿದ್ದಾರೆ, ಅವರನ್ನು ನೋಡು, ಇವರನ್ನ ನೋಡು, ಅಲ್ಲೇ ಕಾಲ ಕಳೆದು ಬಿಡ್ತೇವೆ. ನೋ, ಡೋಂಟ್ ಲುಕ್ ಅಟ್ ದೆಮ್. ಅವರನ್ನು ನೋಡ್ಬೇಡ. ನೀನ್ ನೋಡ್ಬೇಕಾಗಿದ್ದ ಯಾರು? ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಕೀರ್ತನೆ 121ನೇ ವಚನದಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನೀ ಕಣ್ಣೆತ್ತಿ ನೋಡ್ಬೇಕಾಗಿದ್ದು ದೇವರನ್ನ, ಇಲ್ಲ ನೀ ಕಣ್ಣೆತ್ತಿ ನೋಡ್ಬೇಕಾಗಿದ್ದು ಪರಸ್ಪರನನ್ನ, ಕಣ್ಣೆತ್ತಿ ನೋಡ್ಬೇಕಾಗಿದ್ದು ಸೃಷ್ಟಿಕರ್ತನ, ಕಣ್ಣೆತ್ತಿ ದೇವರು. ಒಂದು ಕಾಲ ಉಂಟು, ನಿನ್ ಮುಂದೆ ಬಂದಾಗ ನಿನಗೆ ನೀನ್ ಅಂದ್ಕೋ, ಇದು ನಿನ್ ಟೈಮ್, ಇದು ನಿನ್ನ ಸೀಸನ್, ನನ್ನ ಸೀಸನ್ ಬರ್ಲಿಕ್ಕಿದೆ. ಇಟ್ ಈಸ್ ಯುವರ್ ಸೀಸನ್, ಬಟ್ ದೇರ್ ಇಸ್ ಅ ಸೀಸನ್, ದ ಬೆಟರ್ ಸೀಸನ್ ಫಾರ್ ಮೀ. ನನಗೋಸ್ಕರವಾಗಿ ಏನಾಗಿದೆ? ನನಗೋಸ್ಕರವಾಗಿ ಏನಾಗಿದೆ? ಒಂದು ಸೀಸನ್ ಸಿದ್ಧವಾಗಿದೆ. Hallelujah. There is a season. ಒಂದು ಅದ್ಭುತವಾದಂತಹ ಸೀಸನ್ ನಿನಗೋಸ್ಕರ ದೇವರಿಟ್ಟಿದ್ದಾನೆ. ಉತ್ತಮವಾದಂತಹ ಸೀಸನ್ ನಿನಗೋಸ್ಕರವಾಗಿಟ್ಟಿದ್ದಾನೆ. ಅತಿಶಯವಾದ ಸೀಸನ್ ನಿನಗೋಸ್ಕರವಾಗಿ ಸರ್ವಶಕ್ತನಾದ ದೇವರಿಟ್ಟಿದ್ದಾನೆ. ಆದ್ದರಿಂದ ಪ್ರಿಯ ದೇವರು ಮಕ್ಕಳೇ, ಉನ್ನತನಾದಂತಹ ದೇವರು, ಮಹೋನ್ನತನಾದಂತಹ ದೇವರು ನಿನ್ನನ್ನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ನಿನಗೊಂದು ಸೀಸನ್ ಇದೆ, ನಿನಗೊಂದು ಕಾಲಘಟ್ಟ ಇದೆ, ನಿನಗೊಂದು ಆಶೀರ್ವಾದ ಇದೆ, ನಿನಗೊಂದು ಟೈಮ್ ಇದೆ, ನಿನಗೊಂದು ಜೀವಿತ ಇದೆ, ನಿನಗೊಂದು ಭವಿಷ್ಯ ಇದೆ. ಸೋತೋಗಬೇಡ, ನಿರಾಶನಾಗಬೇಡ, ನಿರಾಶನಾಗಬೇಡ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರು. ಯಾರಲ್ಲಿ ಭಯಭಕ್ತಿ ಉಳ್ಳವರಾಗಿರು? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರು. ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ದೇವನಿಗೆ ಕೊಟ್ಟಿರುವಂತಹ ಸೀಸನ್, ದೇವನಿಗೆ ಕೊಡ್ತಕ್ಕಂಥ ಆ ಒಂದು ಕಾಲಘಟ್ಟಗಳಿಗಾಗಿ ಕಾದಿರು. ವೇಟ್. ದೇವರು ಹೇಳ್ತಾ ಇದ್ದಾರೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ, ಯುವರ್ ಹೋಪ್. ಅದರ ಅರ್ಥ ವೇಟ್. ಯಾವುದಕ್ಕಾಗಿ ಎದುರು ನೋಡ್ತಾ ಇದೆ ಸಹೋದರಿ? ಅಬ್ರಹಾಮನು 25 ವರ್ಷಗಳ ಕಾಲಕ್ಕಾಗ, ಅಬ್ರಹಾಮನು 75ನೇ ವರ್ಷದಲ್ಲಿ ದೇವರಿಂದ ವಾಗ್ದಾನ ಮಾಡಲ್ಪಟ್ಟು, ದೇವರ ವಾಗ್ದಾನಕ್ಕೆ 25 ವರ್ಷಗಳ ಕಾಲಘಟ್ಟದಲ್ಲಿ ಕಾದು ಮಾಡಿದ. ಆ ಕಾಯುವಿಕೆ ಇದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ನಿನ್ನ ನಿರೀಕ್ಷೆ ಅಂದ್ರೆ ದೇರ್ ಇಸ್ ಅ ಹೋಪ್. ನೀನ್ ನಿರೀಕ್ಷೆ ಕಳ್ಕೊಳ್ಬೇಡ ಅಂತಂದ್ರೆ ತಾಳ್ಮೆಯಿಂದ ಕಾದಿರು. ಅಬ್ರಹಾಮನಿಗೆ ಮಕ್ಕಳಿಲ್ಲದೆ ಇರುವಾಗ ಪ್ರಯಾಸ, ಅಬ್ರಹಾಮನಿಗೆ ಈಸಾಕನು ಹುಟ್ಟದೇ ಇರುವಾಗ ವಾಗ್ದಾನ ಯಾವಾಗ ನೆರವೇರುತ್ತೆ ಅನ್ನುವಂತ ಚಂಚಲತನ ಬರುವುದಕ್ಕಿದ್ರು ಚಂಚಲನಾಗಲಿಲ್ಲ. ನಿರೀಕ್ಷೆಯನ್ನ ಬಿಟ್ಟು ಬಿಡಲೇ ಇಲ್ಲ. He did not give up his hope, which was in the Lord. ದೇವರಲ್ಲಿದ್ದಂತ ಆ ನಿರೀಕ್ಷೆಯನ್ನ ಬಿಟ್ಟುಕೊಡ್ಲಿಲ್ಲ. 25 ವರ್ಷಗಳ ಕಾಲ ಸರ್ವಶಕ್ತನಿಗಾಗಿ ಕಾದ, ದೇವರಿಗಾಗಿ ಕಾದ, ಮಹೋನ್ನತನಿಗಾಗಿ ಕಾದ, ಪರಿಶುದ್ಧತನಿಗಾಗಿ ಕಾದ. ದೇವರು ಅದ್ಭುತ ಮಾಡ್ತಾನೆ ಅಂತ ನಂಬಿದ, ದೇವರು ಮಹತ್ ಕಾರ್ಯ ಮಾಡ್ತಾನೆ ಅಂತ ನಂಬಿದ, ದೇವರು ಉನ್ನತವಾದ ಕಾರ್ಯ ಮಾಡ್ತಾನೆ ಅಂತ ನಂಬಿದ, ದೇವರು ಅತಿಶಯ ಕಾರ್ಯ ಮಾಡ್ತಾನೆ ಅಂತ ನಂಬಿದ, ನನಗೆ ಮಗನನ್ನು ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ನಂಬಿದ. ಅವಕಾಶಗಳು ಇಲ್ಲದೆ ಹೋದ್ರು ಕೂಡ, ಯಾವ ಸೂಚನೆಗಳು ಕಾಣದೆ ಹೋದ್ರು ಕೂಡ, ಎಲ್ಲಾ ನಿರಾಶೆಗಳನ್ನ ಆಳ್ವಡಿಸಿಕೊಂಡ್ರು ಕೂಡ, ಎಲ್ಲ ನಿರಾಶೆಗಳು, ಸಂಕಟಗಳು, ಅವಮಾನಗಳು ಅವನನ್ನು ಬಾಧಿಸಿದ್ರು ಕೂಡ ಕರ್ತನಿಗಾಗಿ ನಿಂತ. He waited for God to receive his promise from the Lord. ಪರಲೋಕದ ದೇವರಿಂದ, ಆ ಸರ್ವಶಕ್ತನಾದ ದೇವರಿಂದ ಆ ವಾಗ್ದಾನ ನೆರವೇರುವವರೆಗೂ ಕಾದಿದ್ದ. He waited 25 years for which he received from the Lord through covenant. ಒಡಂಬಡಿಕೆಯ ಮೂಲಕವಾಗಿ ಹಾರಿಸಿಕೊಂಡಂತ ಆ ವಾಗ್ದಾನಕ್ಕಾಗಿ ಕಾದಿದ್ದ.
ಆದುದರಿಂದ ನಿನ್ನ ಜೀವಿತದಲ್ಲಿ ಕಾಯುವಿಕೆಯಿಂದ ಇರು, ತಾಳ್ಮೆಯಿಂದ ಕಾದುಕೊಂಡಿರು, ಕರ್ತನಿಗಾಗಿ ತಾಳ್ಮೆಯಿಂದ ಕಾದಿರು, ದೇವರಿಗಾಗಿ ತಾಳ್ಮೆಯಿಂದ ಕಾದಿರು. ವಾಗ್ದಾನ ನೆರವೇರುವ ಸೀಸನ್ ಆರಂಭ ಆಗ್ತಾ ಇದೆ. ಅದ್ಭುತಗಳು ಆರಂಭವಾಗುವ ಸೀಸನ್ ನಿನ್ನ ಜೀವಿತದಲ್ಲಿ ಆರಂಭವಾಗ್ತಾ ಇದೆ. ಅತಿಶಯಗಳು ನಡೆಯುವಂತಹ ಸೀಸನ್ ರೆಡಿ ಆಗ್ತಾ ಇದೆ. ನೀನು ಒಂದು ವೇಳೆ ಇನ್ನೊಬ್ಬರು ನೋಡ್ತಿರ್ಬೋದು, ಅನೇಕ ಜನರು ನನಗೆ ಆ ಅದ್ಭುತ ನಡೀತು, ಈ ಅದ್ಭುತ ನಡೀತು, ಹಂಗೆ ದೇವರು ಅದ್ಭುತ ಮಾಡಿದ್ರು. ನಿನ್ನೊಳಗಡೆ ಒಂದು ಪ್ರಶ್ನೆ, ದೇವರು ಅವ್ರಿಗೆಲ್ಲ ಅದ್ಭುತ ಮಾಡ್ತಾ ಇದೆಯಾ, ಅವ್ರಿಗೆಲ್ಲ ಅತಿಶಯ ಮಾಡ್ತಾ ಇದೆಯಾ, ನನಗೆ ಯಾವಾಗ ಸ್ವಾಮಿ? What about me, Lord? I'm listening from many people that they are testifying and they are giving their witness that we receive miracles from the Lord. Then what about me, Lord? ನನ್ನ ಬಗ್ಗೆ ಏನು ಸ್ವಾಮಿ? ನನ್ನ ಜೀವಿತದ ಬಗ್ಗೆ ಏನು ಸ್ವಾಮಿ? ನನಗೆ ಯಾವಾಗ ಅದ್ಭುತಗಳು ಸ್ವಾಮಿ? ನನಗೆ ಯಾವಾಗ ಮಹತ್ಕಾರ್ಯಗಳು ಸ್ವಾಮಿ? ನನಗೆ ಯಾವಾಗ ಅತಿಶಯ ಸ್ವಾಮಿ? ನನ್ನ ಜೀವನದಲ್ಲಿ ಯಾವಾಗ ನಾನು ಕಾಣುವಂಥದ್ದು? ಎಸ್, ದೇರ್ ಇಸ್ ಅ ಸೀಸನ್. ದೇವರು ನಿನಗಾಗಿ ಸೀಸನ್ ಆರಂಭಿಸಿದ್ದಾನೆ. ವಿದ್ಯಾಭ್ಯಾಸದಲ್ಲಿ ನಿನ್ನ ಜೀವಿತದ ಸೀಸನ್ ಆರಂಭ ಆಗುತ್ತೆ. ಆಶೀರ್ವಾದದಲ್ಲಿ ನಿನ್ನ ಸೀಸನ್ ಆರಂಭ ಆಗುತ್ತೆ. ಅತಿಶಯಗಳಲ್ಲಿ ಅತಿಶಯಗಳು ನಡೆಯಲಿಕ್ಕೆ ಆರಂಭ ಆಗುತ್ತೆ. ದೇರ್ ಇಸ್ ಅ ಟೈಮ್. ಆದುದರಿಂದ ನಿರೀಕ್ಷೆ ಕಳ್ಕೊಳ್ಬೇಡ. ದೇವರು ಮೂರನೇದಾಗಿ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಗಾಡ್ ಇಸ್ ಗಿವಿಂಗ್ ಇಸ್ ಅಶ್ಯೂರೆನ್ಸ್ ಟು ಯು. ನಿರಂತಕ ಆಗುವುದೇ ಇಲ್ಲ. ನಾವು ವಾಗ್ದಾನ ಮಾಡಿದವನು, ವಾಗ್ದಾನಗಳನ್ನು ನೆರವೇರಿಸುವವನು, ವಾಗ್ದಾನಗಳನ್ನು ಹಿಡಿದಿರುವವನು, ವಾಗ್ದಾನಗಳನ್ನು ಮಾಡುವವನು, ವಾಗ್ದಾನಗಳನ್ನು ನೆರವೇರಿಸುವವನು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆಗಿರುವಂತ ಆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೀವಿತದಲ್ಲಿ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೇನೆ. ನಾನು ಗೇವಿಂಗ್ ಅಶ್ಯೂರೆನ್ಸ್. ಲೋಕದಲ್ಲಿ ಯಾರು ಕೊಡಲಾಗದೇ ಇರುವಂತ ಒಂದು ಅಶ್ಯೂರೆನ್ಸ್, ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ನಿಶ್ಚಯವನ್ನು ನನಗೂ ನಿಂತು ಕೊಡ್ತಾ ಇದ್ದಾರೆ. is giving is assurance to you and to your family and to your generation. ನಾನು ದೇವರು ಹೇಳ್ತಾ ಇದ್ದಾರೆ, ನಿರಂತಕ ಭಾಗದೇ ಇಲ್ಲ. ನಾನು ನಿಮ್ಗೇನು ವಾಗ್ದಾನ ಮಾಡಿದ್ದೀನೋ, ನಾನು ನಿಮ್ಗೇನು ಕನಸು ದರ್ಶನ ಕೊಟ್ಟನೋ, ನಾನು ನಿಮ್ ಜೊತೆ ಏನು ಮಾತನಾಡಿದ್ದೇನೋ, ಈ ವರ್ಷದಲ್ಲಿ ಏನು ವಾಗ್ದಾನ ಮಾಡಿದ್ದೇನೋ, ಆ ವಾಗ್ದಾನವನ್ನು ನಾನು ನೆರವೇರಿಸ್ತೇನೆ. ಈಸಾಕನಿಗೆ ದೇವರು ವಾಗ್ದಾನ ಮಾಡಿದ್ರು, ವಾಗ್ದಾನವನ್ನು ನೆರವೇರಿಸಿದ್ರು. ಯಾಕೋಬನಿಗೆ ದೇವರು ವಾಗ್ದಾನ ಮಾಡಿದ್ರು, ವಾಗ್ದಾನವನ್ನು ನೆರವೇರಿಸಿದ್ರು. ಮೋಶೆಗೆ ದೇವರು ವಾಗ್ದಾನ ಮಾಡಿದ್ರು, ವಾಗ್ದಾನವನ್ನು ನೆರವೇರಿಸಿದ್ರು. ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ರು, ವಾಗ್ದಾನವನ್ನು ನೆರವೇರಿಸಿದ್ರು. ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನಂಬಿಕೆಸ್ಥರಾದ ದೇವರಾತನು. ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನಂಬಿಕೆಸ್ಥನಾದ ದೇವರಾತನು ಆ ವಾಗ್ದಾನವನ್ನು ನೆರವೇರಿಸ್ತಾನೆ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಿನ್ನ ಜೀವಿತದಲ್ಲಿ ಸೋತು ಹೋಗ್ತಾ ಇದ್ದೀಯ? ಆರೋಗ್ಯ ಇಲ್ಲ ಅಂತ ಯಾಕೆ ಸೋತು ಹೋಗ್ತಾ ಇದ್ದೀವಿ? ನಂಬಿಕೆಯಿಂದ ಎದ್ದೋಳು ಇವತ್ತು. ನಂಬಿಕೆಯಿಂದ ಎದ್ದು ನಿಂತ್ಕೋ. ನಂಬಿಕೆಯಿಂದ ದೇವರಿಗೆ ಹೇಳು. ನಂಬಿಕೆಯಿಂದ ನಿನ್ನ ಜೀವಿತದಲ್ಲಿ ಸೋತಿರುವಂತಹ ಸ್ಥಳದಿಂದ ಎದ್ದೋಳು. ನಿರಾಶೆಯ ಸ್ಥಳದಿಂದ ಎದ್ದೋಳು. ಯಾವ ಸ್ಥಳದಲ್ಲಿ ಸೋತು ನಿಂತಿದೆಯೋ ಆ ಸ್ಥಳದಿಂದ ಕಮಾನ್ ಗೆಟ್ ಅಪ್, ರೈಸ್ ಅಪ್, ಡೋಂಟ್ ಗಿವ್ ಅಪ್. ಬಿಟ್ಕೊಡ್ಬೇಡ. ದೇವರು ಹೇಳ್ತಾ ಇದ್ದಾರೆ, ನೀನು ಬಿದ್ದಂತ ಸ್ಥಳದಿಂದ ಎದ್ದೋಳು. ನಿರಾಶೆಯ ಸ್ಥಳದಲ್ಲಿ ಬಿದ್ದುಕೊಂಡಿದೀಯಾ? ಕಣ್ಣೀರಿನ ಸ್ಥಳದಲ್ಲಿ ಬಿಟ್ಕೊಂಡಿದೀಯಾ? ನನಗೆ ಆರೋಗ್ಯ ಇಲ್ಲ ಅಂತ ಬಿಟ್ಕೊಂಡಿದೀಯಾ? ನನಗೆ ಎಜುಕೇಶನ್ ಜ್ಞಾನ ಬರ್ತಾ ಇಲ್ಲ ಅಂತ ಬಿಟ್ಕೊಂಡಿದೀಯಾ? ನನ್ನ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಬಿಟ್ಕೊಂಡಿದೀಯಾ? ನನ್ನ ಆದಾಯ ಹೆಚ್ಚಾಗ್ತಾ ಇಲ್ಲ ಅಂತ ಬಿಟ್ಕೊಂಡಿದೀಯಾ? ದೇವರ ನನ್ನ ಬದುಕಿನಲ್ಲಿ ನಷ್ಟ ಅಂತ ಬಿಟ್ಕೊಂಡಿದೀಯಾ? ಡೋಂಟ್ ಗಿವ್ ಅಪ್. ದೇರ್ ಇಸ್ ಅ ಹೋಪ್. ಇಟ್ ವಿಲ್ ನಾಟ್ ಕಟ್ ಆಫ್. ದೇವರು ಹೇಳ್ತಾರೆ, ಅದಕ್ಕೆ ಸಾಧ್ಯತೆ ಇಲ್ಲ ಮಗಳೇ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಆರೋಗ್ಯ ಕೊಡ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ದೇವರು ಹೇಳ್ತಾ ಇದ್ದಾರೆ, God is promising and He is giving His assurance to you. He will guide you, He will bless you, and He will give you His blessings to you and to your family. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ಒಂದು ಕಾಲ ಬಿಟ್ಟು ನಿನ್ನ ನಿರೀಕ್ಷೆ ನಿರಂತರವಾಗಬೇಕಾಗಿ ವಾಗ್ದಾನ ಮಾಡುತ್ತದೆ. ನೀವೊಂದು ಸಲಹೆ ಕೊಡ್ತಾ ಇದ್ದಾರೆ. ನೀವೇನ್ ಮಾಡಬೇಕು? ದಿನವೆಲ್ಲ ಭಯಭಕ್ತಿ ಇರಬೇಕು. ದಿನವೆಲ್ಲ ಎರಡು ಕಾರ್ಯಗಳನ್ನು ದೇವರು ನಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ. ಒಂದು, ನೀನೇನ್ ಮಾಡಬಾರ್ದು? ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು.
ಹೊರಗಡೆ ಯಾರ ಜೋಡಿ ಒಟ್ಟಿಗೆ ಕಿಚ್ಕೊಡ್ಬೇಡ. ಸಾಮಾನ್ಯ ಒಂದ್ಸಾರಿ ಒಂದು ಹಳ್ಳಿಯಲ್ಲಿ ಒಂದು ಹೆಣ್ಮಗು ಹೋಗ್ತಾ ಇದ್ಲು. ಅವಳಿಗಿಂತ ಪಾಪ ಬಡತನದಲ್ಲಿ ಹುಟ್ಟಿದಂತ ಹೆಣ್ಣು ಮಗಳು ಯಾವುದೋ ಒಂದು ಹಳೆ ಬಟ್ಟೆ ಹಾಕೊಂಡು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗಿಂತ ಮುಂದೆ ಒಂದ್ ಸ್ವಲ್ಪ ಹೊಸ ಹೆಸರು ಏನಂತಂದ್ರೆ ಡಿಂಗಲ್ ಬಂಗಲ್ ಗರ್ಲ್ ಅಂತ. ಆ ಡಿಂಗಲ್ ಬಂಗಲ್ ಗರ್ಲ್ ಏನ್ ಮಾಡಿದ್ಲಂತೆ, ಆ ಹಾದು ಹೋಗ್ತಿರುವಾಗ ಇವಳ ಒಳ್ಳೆ ಡ್ರೆಸ್ ಹಾಕೊಂಡು ಹಿಂಗ್ ತಿರುಗಿ ನೋಡಿದ್ಲಂತೆ. ತಿರುಗಿ ನೋಡಿ ಅವಳು ಹಾಕೊಂಡಿದ್ದ ಹಳೆ ಬಟ್ಟೆ ನೋಡಿ ಈ ಡಿಂಗಲ್ ಬಂಗಲ್ ಲೇಡಿ ಹೇಳಿದ್ಲಂತೆ, ಓಹೋ ಐ ಗಾಟ್ ನ್ಯೂ ಡ್ರೆಸ್ ಅಂದ್ಲಂತೆ. ಐ ಗಾಟ್ ನ್ಯೂ ಡ್ರೆಸ್ ಅಂದ್ಲಂತೆ. ಈ ಹಳ್ಳಿ ಹೆಣ್ಮಗು ಹೋಗ್ತಾ ಇತ್ತಲ್ಲ, ಆ ಹೆಣ್ಮಗು ಕೈನಲ್ಲಿ ಬುಕ್ ಇತ್ತಂತೆ. ಆ ಹೆಣ್ಮಗು ಕೈನಲ್ಲಿ ಎಜುಕೇಶನ್ ಮಾಡುವಂತ ಸಮಯ. ಆಗ ಈ ಹೆಣ್ಮಗು ಅವಳು ನೋಡಿ ಹೇಳಿದ್ಲಂತೆ, ಓಕೆ ಡಿಂಗಲ್ ಬಂಗಲ್ ಗರ್ಲ್ ವೇಟ್ ಅಂತಂತೆ. ಏನಂತಂತೆ, ವೇಟ್ ಅಂತ. ಸುಮಾರು ವರ್ಷಗಳು ಕಳೆದಾಗ ಒಂದು ಆಫೀಸ್ಗೆ ಈ ಡಿಂಗಲ್ ಬಂಗಲ್ ಗರ್ಲ್ ಬರ್ತಾರೆ. ಮಗುನ ಕಂಟ್ರೋಲ್ ಹಾಕೊಂಡು, ಮಗು ಗೊಣ್ಣೆ ಸುರಿಸ್ಕೊಂಡು, ಬಟ್ಟೆ ಎಲ್ಲ ಒರೆಸ್ಕೊಂಡು, ಕಂಟ್ರೋಲ್ ಹಾಕೊಂಡು ಆಫೀಸಿಗೆ ಬಂದಂತೆ. ಆಫೀಸಿಗೆ ಬಂದಾಗ ಆಫೀಸ್ ನಲ್ಲಿ ಕೂತಿದ್ದಂತ ಆ ಆಫೀಸರ್ ಯಾರಂದ್ರೆ, ಯಾವ ಡಿಂಗಲ್ ಬಂಗಲ್ ಲೇಡಿ ಒಳ್ಳೆ ಡ್ರೆಸ್ ಹಾಕೊಂಡು ಹಂಗಿಸಿದ್ಲೋ ಆ ಹೆಣ್ಣು ಮಗಳು ಆ ಸೀಟ್ ನಲ್ಲಿ ಕೂತಿದ್ಲಂತೆ. ಆ ಸೀಟ್ ನಲ್ಲಿ ಕೂತಿದ್ದ ನೋಡಿ ಈ ಡಿಂಗಲ್ ಬಂಗಲ್ ಗರ್ಲ್ ಹೇಳಿದ್ಲಂತೆ, ಅಯ್ಯೋ ಸಾರಿ, ಈಗ ಇವಳು ಹಳೆ ಬಟ್ಟೆ ಹಾಕೊಂಡಿದ್ದಾಳೆ, ಅವಳು ಒಂದು ಡಿಪಾರ್ಟ್ಮೆಂಟಲ್ ಡಿಗ್ರಿ ತಕ್ಕಂತೆ ಬಟ್ಟೆ ಹಾಕಿಕೊಂಡು ಆ ಸ್ಥಾನದಲ್ಲಿ ಕೂತಿದ್ದಾಳೆ. ಈಗ ಹೇಳಿದ್ರಂತೆ, ಅಯ್ಯೋ ಆಗ ನಾನು ನಿನ್ನ ಹಂಗಿಸ್ಬಿಟ್ಟೆ, ಬಟ್ಟೆ ಹಾಕೊಂಡು ನಾನು ವಿದ್ಯಾಹೀನಳಾದೆ, ವಿದ್ಯೆಯನ್ನು ಕಲಿಯಲಿಲ್ಲ, ಮತ್ತೆ ನಾನು ಮದುವೆ ಆದೆ. ಬಟ್ ನೀನು ಸಾಧನೆ ಮಾಡಿ ಸ್ಥಳದಲ್ಲಿ ಕೂತಿದೀಯ ಅಂತ. ಏನೇನ ಬರ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿನ್ನ ಜನರು ಹಂಗಿಸ್ತಿದ್ದಿರ್ಬೋದು, ಇವತ್ತು ನಿನ್ನ ಮನೆಯನ್ನು ನೋಡಿ ಹಂಗಿಸ್ತಿದ್ದಿರ್ಬೋದು, ಇವತ್ತು ನಿನ್ನ ಕುಟುಂಬವನ್ನು ನೋಡಿ ಹಂಗಿಸ್ತಿದ್ದಿರ್ಬೋದು, ಇವತ್ತು ನಿನ್ನ ಸಂಬಂಧಿಕರು ನಿನ್ನ ಪರಿಸ್ಥಿತಿಯನ್ನು ನೋಡಿ ಹಂಗಿಸ್ತಿದ್ದಿರ್ಬೋದು, ನಿನ್ನ ಸ್ನೇಹಿತರು ಒಂದು ವೇಳೆ ನಿನ್ನನ್ನ ಕೇಳು ಮಟ್ಟದಲ್ಲಿ ಕಾಣ್ತಿದ್ದಿರ್ಬೋದು. ಬಟ್ ವೇಟ್, ಡೋಂಟ್ ಗಿವ್ ಅಪ್, ಬಿಟ್ಕೊಡ್ಬೇಡ. ಕರ್ತನಿಗಾಗಿ ಕಾದಿರು. ನಿನಗೊಂದು ಸೀಸನ್ ಇದೆ. ಪಕ್ಕದಲ್ಲಿ ಹೋದವ್ರಿಗೆ ಹೇಳ್ರಿ, ಹಲೋ, ನಿನಗೊಂದು ಸೀಸನ್ ಇದೆ. ಇನ್ನೊಬ್ಬರ ಸೀಸನ್ ನೋಡಿ ಅಳಬೇಡ. ಇನ್ನೊಬ್ಬರು ಚೆನ್ನಾಗಿದ್ದಾರೆ ನೋಡಿ ಅಯ್ಯೋ ನನಗೆ ಯಾವಾಗ ಅಂತ ನೋವು ತಿನ್ಬೇಡ. ನಿನಗೊಂದು ಸೀಸನ್ ಇದೆ. ಆ ಸೀಸನ್ ಆಶೀರ್ವಾದಕರವಾದ ಸೀಸನ್. ಆ ಸೀಸನ್ ಗೌರವದ ಸೀಸನ್, ಗೌರವದ ಕಾಲ. ಹಲ್ಲೆಲೂಯಾ. ದೇವರಿಗಾಗಿ ನಂಬಿಗಸ್ತರಾಗಿ ಜೀವಿಸು. ಕರ್ತನನ್ನೇ ಅಂಟಿಕೊಂಡು ಬದುಕು. ದೇವರೊಂದಿಗೆ ಬದುಕು. ದೇವರಲ್ಲಿ ಮತ್ತು ನಿರೀಕ್ಷೆಯನ್ನು ಬಿಡಬೇಡ. ದೇವರು ಹೇಳ್ತಾ ಇದ್ದಾರೆ, ಅದನ್ನ ನೋಡಿ ಒಟ್ಟಿಗಿಚ್ಕೊಳ್ಬೇಡ ಅಂದ್ರೆ, ಇನ್ನೊಬ್ಬರನ್ನ ಮುಂದೆ ತರಬೇಡ, ನನ್ನನ್ನ ಮುಂದೆ ಇಟ್ಕೋ. ದಾವೀದನ ಕೀರ್ತನೆ 16ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನನ್ನ ದೇವರನ್ನ ಮುಂದೆಯೇ ಇಟ್ಕೊಂಡಿದ್ದೇನೆ. I kept God in front of my face. ನನ್ನ ದೇವರನ್ನ ನನ್ನ ಕಣ್ಣೆದುರಿಗೆ ಇಟ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಯಾರನ್ನು ಮುಂದಿಟ್ಕೋಬೇಡಿ, ದೇವರನ್ನ ಮುಂದಿಟ್ಕೊಂಡು ಜೀವಿಸಿ. ದೇವರೊಬ್ಬರನ್ನೇ ಮುಂದಿಟ್ಕೊಂಡು ಜೀವಿಸು. ಪ್ರತಿ ಕ್ಷಣ ದೇವರ ಮುಂದಿಟ್ಕೊಂಡು ಜೀವಿಸು. ಬರೀ ಪುಲ್ಪಿಟ್ ನಿಂತು ಪ್ರಸಂಗ ಮಾಡುವಾಗ ಮಾತ್ರ ಅಲ್ಲ, ಚರ್ಚ್ನಲ್ಲಿ ಬಂದಾಗ ಮಾತ್ರ ಅಲ್ಲ, everywhere, wherever you go, ನೀನು ಎಲ್ಲೇ ಹೋಗು, ದೇವರನ್ನ ಮುಂದಿಟ್ಕೊಂಡು, ಆಗ ನೀನು ಸಫಲನಾಗ್ತೀಯ, ಆಶೀರ್ವದಿಸು. ದಿನವೆಲ್ಲ ಭಯಭಕ್ತಿ ಉಳ್ಳವರಾಗಿ ಬಂದ್ರೆ, ಯುಕ್ತಿಗಳನ್ನ ಬಿಟ್ಟು, ಬೇರೆ ಬೇರೆದನ್ನೆಲ್ಲ ಬಿಟ್ಟು ಸಮಾಧಾನಕರವಾಗಿ ಜೀವಿಸು, ಸಂತೋಷಕರವಾಗಿ ಜೀವಿಸು. ದೇವರಲ್ಲಿ ಭಯಭಕ್ತಿ ಅಂದ್ರೆ ಸ್ತೋತ್ರ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರನ್ನು ನೆನೆಸಿಕೊಳ್ಳುತ್ತಾ, ದೇವರನ್ನು ಆರಾಧಿಸುತ್ತಾ, ದೇವರಿಗೆ ಹಾಡುಗಳನ್ನ ಹಾಡುತ್ತಾ ಈ ಕಾಲಗಟ್ಟಲೆಯಲ್ಲ ಕಳಿ. ನೀ ಕಾಲಗಟ್ಟಲೆ ಕಳೆದ ಮೇಲೆ, ಹಲ್ಲೆಲೂಯಾ, ನಿನ್ನ ಕಾಲಗಟ್ಟಲೆ ಕಳೆದ ಮೇಲೆ
ನಿನ್ನ ಕಷ್ಟದ ಕಾಲ ಕಳೆದ ಮೇಲೆ, ನಿನ್ನ ದುಃಖದ ಕಾಲ ಕಳೆದ ಮೇಲೆ, ಅನಾರೋಗ್ಯದ ಕಾಲ ಕಳೆದ ಮೇಲೆ, ವೇದನೆಯ ಕಾಲ ಕಳೆದ ಮೇಲೆ, ನಿನ್ನ ದುಃಖದ ದಿನಗಳೆಲ್ಲ ಕಳೆದ ಮೇಲೆ, ದೇರ್ ಈಸ್ ಎ ಸೀಸನ್. ಮಳೆ ಬರ್ತಾ ಇರುತ್ತೆ. ಏನನ್ಸುತ್ತೆ? ನನಗೆ ಇನ್ನೂ ನೆನಪಿದೆ, ನಾವು ಚಿಕ್ಕ ಮಕ್ಕಳಾಗಿರುವಾಗ ಮಳೆ ಜೋರಾಗಿ ಬಂದ್ರೆ ಏನ್ ಮಾಡೋದಂದ್ರೆ, ಬೆಂಕಿ ನಡೆಸ್ಬಿಟ್ಟು ಎಲ್ಲಿ ಕಾಲ್ ಸಂದಿ ಹಿಂದೆ ತಿರುಗಿ ರೌಂಡ್ ಹೊಡಿಯೋರು, ಮಳೆ ಸ್ಟಾಪ್ ಆಗ್ಲಿ ಅಂತ. ನೀವ್ ಎಷ್ಟು ಜನ ನೋಡಿರೋ ಇಲ್ಲ ಗೊತ್ತಿಲ್ಲ. ಮಳೆ ಸ್ಟಾಪ್ ಆಗ್ಬೇಕಾದ್ಬಿಟ್ಟು ಏನ್ ಮಾಡೋರು, ಆ ಮಳೆ ಸ್ಟಾಪ್ ಆದ್ರೆ ಹಸುಗಳು ತಗೊಂಡೋಗಿ ಒಳ ಉಳ್ಳೋದೇನು, ಕಲೆ ಕೀಳೋದೇನು, ಮಾತ್ರವಲ್ಲದೆ ಬೀಜ ಬಿತ್ತೋದೇನು, ಆ ಬೀಜ ಬಂದಾಗ ಅದಕ್ಕೆ ಗೊಬ್ಬರ ಹಾಕೋದೇನು, ಅದೆಲ್ಲ ಬೆಳೆದ ಮೇಲೆ ಆ ತೆನೆಗಳೆಲ್ಲ ಬರುವಾಗ ಬಹಳ ಆಶೀರ್ವಾದಕರವಾಗಿ ಏನ್ ಕುಣಿದಾಡುತ್ತಾ ಆಮೇಲೆ ಕಣಕ್ಕೆ ತಗೊಂಡಾಗ ಹಾಕಿ ರಾಶಿ ರಾಶಿ ಬೆಳೆದು ತಿಂದು ತೇಗಿ ಜನ ಸಂತೋಷಿಸ್ತಾರೆ. ಪ್ರತಿನಿತ್ಯ ಮಳೆಗಾಲ ಆಗಿರ್ಬೋದು, ಮಳೆಗಾಲದಲ್ಲಿ ಕಷ್ಟಪಡ್ತಿದ್ದಿರ್ಬೋದು, ಸಂಕಟದ ಕಾಲಗಟ್ಟಲೆಯಲ್ಲಿ ಇರ್ಬೋದು, ಕಣ್ಣೀರಿನ ಕಾಲಗಟ್ಟಲೆಯಲ್ಲಿ ಇರ್ಬೋದು, ಏನು ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ. ನಾನು ಕಷ್ಟಕರವಾದ ಜೀವಿತದಲ್ಲಿ ಅಂತ ಅನ್ಬೋದು. ಕಾಲಗಟ್ಟಲೆ ಹೋದ್ಮೇಲೆ the good life will come, the best life will come, the blessing life will follow, prosperous life will follow. ಈ ಜೀವಿತವನ್ನು ಸಮೃದ್ಧಿಕರವಾದ ಜೀವಿತದಿಂದ ನಿನ್ನ ಬದುಕನ್ನ, ನಿನ್ನ ಕುಟುಂಬವನ್ನು ಹಿಂಬಾಲಿಸ್ತವೆ. ಆದುದರಿಂದ ಒಂದು ಕಾಲ ಉಂಟು, ಎಲ್ಲರೂ ಹೇಳಲ್ವಾ, ಒಂದು ಕಾಲ ಉಂಟು, ನನಗಾಗಿ ಒಂದು ಸೀಸನ್. ಎಲ್ಲರೂ ಹೇಳೋಣ, ನನಗಾಗಿ ಒಂದು ಸೀಸನ್. ಇನ್ನೊಮ್ಮೆ, ನನಗಾಗಿ ಒಂದು ಸೀಸನ್. ದೇವರು ಸಿದ್ಧ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ದೇವರನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸೈತಾನನೇ, ನನ್ನ ವಿಷಯದಲ್ಲಿ ಹಿಗ್ಬೇಡ, ಇನ್ನೊಬ್ಬರನ್ನೆಲ್ಲ ನನ್ನ ಕಣ್ಮುಂದೆ ತರ್ತಾ ಇದ್ದಿ, ಬೇರೆಯವ್ರನ್ನೆಲ್ಲ ನನ್ನ ಕಣ್ಮುಂದೆ ತರ್ತಾ ಇದ್ದಿ. ಸೈತಾನನೇ, ನನ್ನ ಕಣ್ಮುಂದೆ ದೇವರಿದ್ದಾನೆ, ನನ್ನ ಕಣ್ಮುಂದೆ ದೇವರಿದ್ದಾನೆ, ನನಗಾಗಿ ಸಿದ್ಧ ಮಾಡ್ತಾ ಇದ್ದಾನೆ, ನನಗಾಗಿ ಉತ್ತಮವಾದದ್ದನ್ನು ಸಿದ್ಧ ಮಾಡ್ತಾ ಇದ್ದಾನೆ, ನನಗಾಗಿ ಶ್ರೇಷ್ಠವಾದದ್ದನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆ ಆಶೀರ್ವಾದದಲ್ಲಿ ನಾನು ಇರ್ತೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ಕರ್ತನನ್ನು ಆರಾಧಿಸುತ್ತಾ ದೇವರನ್ನ ಸ್ತುತಿಸೋಣ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನಾದ ದೇವರನ್ನ ಆರಾಧಿಸೋಣ, ದೇವರನ್ನ ಸ್ತುತಿ ಮಾಡೋಣ. ಸೃಷ್ಟಿಕರ್ತನಾದ ದೇವರಿಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸೋಣ. ನಾವೆಲ್ಲರೂ ಎದ್ದು ನಿಂತು ಕರ್ತನ ದೇವರು, ರಾಜನು, ಉನ್ನತನು, ಮಹೋನ್ನತನು ಆಗಿರುವ ದೇವರನ್ನ ಆರಾಧಿಸೋಣ.